ಜಾಸ್ತಿ ಮಂದಿ ಇಲ್ಲೂ ರಶ್ ಇರ್ತಾರೆ, ಕಷ್ಟ ಆಗುತ್ತೆ ನಮಗೂ. ಸ್ವಲ್ಪ ನೋಡ್ಕೊಂಡು ರೇಟ್ ಕಮ್ಮಿ ಮಾಡಿದ್ರೆ ಎಲ್ಲರಿಗೂ ಉಪಯೋಗ ಆಗುತ್ತೆ. ಸಡನ್ ಆಗಿ 20 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಸಡನ್ ಆಗಿ 20 ರೂಪಾಯಿ ಜಾಸ್ತಿ ಮಾಡಿರೋದ್ರಿಂದ ಒಂದು 2 ವೀಕ್ಸ್ ಕೀಪ್ ಮಾಡಬೇಕು. ಗೌರ್ಮೆಂಟ್ ಕಡೆ ಕೀಪ್ ಮಾಡಬೇಕು, ನಮ್ಮ ಪಬ್ಲಿಕ್ ಕಡೆನೂ ಕೀಪ್ ಮಾಡಬೇಕು. ಆದಷ್ಟು ಗೌರ್ಮೆಂಟ್ ಕಡೆ ಕೀಪ್ ಮಾಡಬೇಕು, ಪಬ್ಲಿಕ್ ಕಡೆ ಕೀಪ್ ಮಾಡಿ ಎಲ್ರಿಗೂ ಈಸಿ ಆಗೋ ರೀತಿ ಅವರು ರೇಟನ್ನು ಫಿಕ್ಸ್ ಮಾಡಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಓಕೆ, ನಿಮ್ಮ ಹೆಸರು? ಥ್ಯಾಂಕ್ ಯು. ಗೊತ್ತಿಲ್ಲ ರೇಟ್ ಜಾಸ್ತಿ ಆದರೆ ಜನಗಳಿಗೆ ಹೊರೆ, ತುಂಬ ಹೊರೆ ಆಗುತ್ತೆ. ನಾವು ನೋಡ್ಕೊಂಡು ಮಾಡಬೇಕು. ಜನ ಓಡಾಡೋದು ತೊಂದರೆ ಆಗಿಲ್ಲ ಅಂತ ಇವತ್ತು ಆಲ್ರೆಡಿ ಎಲ್ಲ ಕಡೆ ಮೀಟಿಂಗ್ ಮಾಡ್ತಿದ್ದಾರೆ. ಸ್ವೀಟ್ ಜನರಲೈಸೇಷನ್ ಜನರ ಜೊತೆ ಎಲ್ಲ ಸೇರಿ ಎಲ್ಲ ಕಡೆ ಮೀಟಿಂಗ್ ಮಾಡ್ತಾರೆ. ಬೆಂಗಳೂರಲ್ಲಿ ಜನದಟ್ಟಣೆ ಜಾಸ್ತಿ ಆಗಿದೆ, ಹಾಗಾಗಿ ಇವರು ಅನುಕೂಲ ಮಾಡ್ಕೊಡ್ಬೇಕು ಸರ್ಕಾರಿ ಜನಕ್ಕೆ ಓಡಾಡಲಿಕ್ಕೆ ಅಂತ ಓಕೆ ಸರ್, ಈಗ ವಿದ್ಯಾರ್ಥಿಗಳಿಗೆ ಎಷ್ಟು ಹೊರೆ ಆಗುತ್ತೆ ಸರ್? ಸ್ಟೂಡೆಂಟ್ಸ್ಗಳೇ ಜಾಸ್ತಿ ಮ್ಯಾಕ್ಸಿಮಮ್ ಹೊರೆ ಆಗುತ್ತೆ. ಅವರೆಲ್ಲ ಫ್ರೀಯಾಗಿ ಓಡಾಡೋರಿಗೆ ದುಡ್ಡು ಎಕ್ಸ್ಟ್ರಾ ಅಂದರೆ ಈಗ ಮತ್ತೆ ಪಾಸ್ ಎಲ್ಲ ಚೇಂಜ್ ಮಾಡಬೇಕು ದುಡ್ಡು ಜಾಸ್ತಿ ಆದರೆ. ಬಟ್ ಇನ್ನೂ ಪಾಸ್ ಕೊಟ್ಟೇ ಇಲ್ಲ ಇನ್ನೂರಿಗೆ ಹುಡುಗರಿಗೆ, ಅವರು ದುಡ್ಡು ಕೊಟ್ಟೆ ಓಡಾಡ್ತಿದ್ದಾರೆ ಎಷ್ಟೋ ಜನ, ಅವ್ರಿನ್ನೂ ಪಾಸ್ ಸಿಕ್ಕಿಲ್ಲ. ಆಮೇಲೆ ರೆಗ್ಯುಲರ್ ಪಾಸ್ ನಾವು ಕೂಡ ತುಮಕೂರಿಂದ ಬೆಂಗಳೂರಿಗೆ ಬರೋರು ಪಾಸ್ ಇನ್ನೂ ಸಿಗ್ತಾ ಇಲ್ಲ. ಬಸ್ ರೇಟು ಜಾಸ್ತಿ ಆಗಿದೆ, ಆಲ್ರೆಡಿ 50% ಅಲ್ಲಿ ಹೊರೆ ಬೀಳ್ತಿದೆ, ಇಲ್ಲಿ ಹೊರೆ ಬೀಳ್ತಿದೆ, ತುಂಬ ಕಷ್ಟ ಆಗಿದೆ. ಸರ್, ತಮ್ಮ ಹೆಸರು? ಗುರು ಇದು ಹೇಳ್ತಾರಲ್ಲ ಕೆರಿಯರ್ ನನಗೆ ಸುಮ್ಮನೆ ಹೆಣ್ಮಕ್ಳಿಗೆ ಫ್ರೀ ಅಂತ ಮಾಡ್ತಾ ಇದ್ದಾರೆ ಅಷ್ಟೇ, ಅದರಿಂದ ಏನೂ ಪ್ರಯೋಜನ ಇಲ್ಲ. ಈಗ ನಮಗೆ ಫ್ರೀ ಅಂತ ಮಾಡ್ತಾರೆ, ಗಂಡ್ಮಕ್ಳಿಗೆ ಎಲ್ಲ ಎಕ್ಸ್ಟ್ರಾ ಸೇರ್ಬೋದು. 2,500 ಏನೋ ಕೊಟ್ಟಿದ್ರು ಲಾಸ್ಟ್ ಮಂತ್ ಪಾಸಿಗೆ, 3 ಪಾಸಿಗೆ ಬೆಂಗಳೂರಿಗೆ ತುಮಕೂರು. ಸೊ ಇದು ಹೊರೇನೆ ಮಿಡಲ್ ಕ್ಲಾಸ್ನವರು ಕಷ್ಟನೇ ತುಂಬ ಬದುಕೋದ್ರಿಂದ. ಹಾಗಾಗಿ ಎಲ್ಲ ನೋಡಿ ಎಲ್ಲ IT ಮಾಡಿಕೊಂಡು ಎಲ್ಲ ಫಾರಿನ್ಗೆ ಹೋಗ್ತಾ ಇದ್ದಾರೆ, ಅಲ್ಲೆಲ್ಲ ಟ್ಯಾಕ್ಸ್ ಫ್ರೀ ಇದೆ ಆ ಕಡೆ ಹೋಗ್ತಾ ಇದ್ದಾರೆ. ಸೊ ಇವ್ರು ಈ ಥರ ರೇಟ್ ಜಾಸ್ತಿ ಮಾಡ್ತಾ ಇರೋದು. ಈಗ ವಿದ್ಯಾರ್ಥಿಗಳಿಗೆ ಮೇಡಮ್ ಟ್ರಾಫಿಕ್ ಬೇಡ ಅನ್ನೋ ಕಾರಣಕ್ಕೆ ಮೆಟ್ರೋಗೆ ಹೋಗ್ತಾರೆ. ಸೊ ಸ್ಟೂಡೆಂಟ್ಸ್ಗಳಿಗೆ ಇದು ರೇಟ್ ಜಾಸ್ತಿ ಆದ್ರೆ ಎಫೆಕ್ಟ್ ಆಗುತ್ತೆ. ಸ್ಟೂಡೆಂಟ್ಸ್ಗೆ ಕಷ್ಟನೇ ಮೇಡಮ್, ಅವ್ರಿಗೆ ಪಾಸ್ ಮಾಡಿಸ್ಬೇಕು, ಪಾಸ್ ರೇಟ್ ಜಾಸ್ತಿ ಇರುತ್ತೆ. ಎಲ್ಲರಿಗೂ ಫೈನಾನ್ಷಿಯಲಿ ಏನು ಅಷ್ಟು ಚೆನ್ನಾಗಿರಲ್ಲ. ಬಟ್ ಓಡಾಡಲೇಬೇಕು ಅಂತ ಅಂದಾಗ ಏನು ಬೈಕ್ ಹೋಗ್ತಾರೆ, ಏನು ಮಾಡೋಕ್ಕಾಗಲ್ಲ. ಜನಸಾಮಾನ್ಯರು ಏನು ಮಾಡೋಕ್ಕಾಗ್ತಾ ಇಲ್ಲ, ಬೈಕ್ ಹೋಗ್ತಾರೆ, ಓಡಾಡ್ತಿದ್ದಾರೆ, ಅನುಭವಿಸ್ತಾ ಇದ್ದಾರೆ ಅಷ್ಟೇ. ಓಕೆ, ಥ್ಯಾಂಕ್ ಯು.